ರಾಧಿಕಾ ಅವಳೆಲ್ಲಿ? ಅಪ್ಪ ವಿಶಾಖ ಎಲ್ಲಿ? ಮಲಗಿದಾಳೆ. ನನಗೆ ಮೊದಲಿಂದ ಇವಳ ಮೇಲೆ ಅನುಮಾನ ಇದ್ದೆ. ಆದ್ರೆ ಮನೆ ಬಿಟ್ಟು ಹೋಗೋವರೆಗೂ ಯೋಚನೆ ಮಾಡ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಾನೇ ಅವಳ ಕೈ ಕಾಲು ಮುರಿದು ಬೀದಿಗೆ ಬಿಸಾಕ್ತೇನೆ. ತಡೀರಿಯಪ್ಪ, ಅವಳು ನೆನ್ನೆ ರಾತ್ರಿ ದುಡುಕಿ ಹಾಕಿ ಬರ್ದಿದ್ಲು. ಆಮೇಲೆ ಸಮಾಧಾನವಾಗಿ ಯೋಚನೆ ಮಾಡಿದ್ಮೇಲೆ ಅವಳು ತಾನು ಮಾಡಿ ತಪ್ಪು ಅಂತ ಗೊತ್ತಾಯ್ತು. ಸಮಾಧಾನ ಮಾಡ್ಕೊಳ್ಳಿ. ಏನೋ ಮೊನ್ನೆ ನೀವು ಬೈದ್ರಿ ಅಂತ ಕೋಪಕ್ಕೆ ಹೀಗೆ ಹುಚ್ಚುಚ್ಚಾಗಿ ಯೋಚನೆ ಮಾಡಿರ್ತಾಳಷ್ಟೇ. ಮತ್ತೆ ನೀವು ಇವಾಗ ಬೈದ್ರೆ ಹಠ ಹಿಡಿತಾಳ್ರಿ. ಹಾಗೆಲ್ಲ ಮಾಡಲ್ಲ. ಹೌದು ಪೂರ್ಣ, ಮಗು ಪಾಪ ಏನೋ ಆತರದಲ್ಲಿ ದುಡುಕ್ ಬಿಟ್ಟಿದ್ದಾಳೆ ಕೊನೆ ಪುಟ್ಟಿ. ಇದೊಂದು ಸಾರಿ ಕ್ಷಮಿಸ್ಬಿಡೋ. ಓ ಗಾಡ್, ಇಷ್ಟೊಂದು ಜನ ಇಲ್ಲಿ ಅವಳನ್ನ ಎಲ್ಲಿ ಅಂತ ಹುಡ್ಕೋದು? ಒಮ್ಮೆ ಸಿಕ್ಕಿದ್ರು ಮಾತಾಡ್ಸೋದು ಇಂಪಾಸಿಬಲ್. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಶಾಸ್ತ್ರಿಗಳೇ, ಅಲ್ಲಿ ಗ್ರೀನ್ ಸ್ಯಾರಿ ಉಟ್ಕೊಂಡು ಬ್ಯಾಂಗಲ್ ಸ್ಟೋರ್ಸ್ ಹತ್ರ ಇದಾರಲ್ಲ, ಅವ್ರ ಪಕ್ಕ ಇರೋರು ಗೊತ್ತಾ ನಿಮ್ಗೆ? ಅವರು ಪೂರ್ಣಚಂದ್ರ ಶಾಸ್ತ್ರಿ ಅವ್ರ ಮಡದಿ ದೇವಕಿ, ಅವ್ರ ಮಗಳು ವಿಶಾಖ. ಏನ್ ಹೇಳಿದ್ರಿ? ಆಕೆ ಹೆಸರು ವಿಶಾಖ. ವಿಶಾಖ. ಸರಿ ಶಾಸ್ತ್ರಿಗಳೇ, ನಮಸ್ಕಾರ, ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗಲಿ. ನೀನು ಸಂಜೆಯಿಂದ ಚಡಪಡಿಸ್ತಾ ಇದೆಯಲ್ಲ, ಅವಾಗ್ಲೇ ಅನ್ಕೊಂಡಿದ್ದೆ ನನ್ನೊಬ್ಳ ಹತ್ರನೇ ಏನೋ ನೀನ್ ಹೇಳ್ಬೇಕು ಅನ್ಕೋತಾ ಇದೀಯಾ ಅಂತ. ನೀವು ಪ್ರೇ ಮಾಡ್ತಿದ್ರಲ್ಲ ದೇವ್ರ ಹತ್ರ, ಹಾಗೆ ಡಿವೋಷನಲ್, ಇನ್ನೋಸೆಂಟ್, ಬ್ಯೂಟಿಫುಲ್. ಇವತ್ತು ಸಂಜೆ ನೋಡಿದೆ ಜಾತ್ರೆಯಲ್ಲಿ. ವೆರಿ ಬ್ಯೂಟಿಫುಲ್ ಶಿ ಇಸ್. ಅಮ್ಮ, ಇವತ್ತು ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಪಾಪ ವಿಶಾಲ್, ರಾಜು ರುಕ್ಕು, ತಗೊಳ್ಳಿತೆ ಪ್ರಸಾದ. ಪ್ರಸಾದ ಒಂದೇ ಕೊಟ್ರೆ ಸಾಲದು, ಅದ್ರ ಜೊತೆ ಸ್ವೀಟು ಕೊಡ್ಬೇಕು. ಸ್ವೀಟಾ? ಸ್ವಲ್ಪ ಹುಡುಗಿದು ಕುಲ, ಗೋತ್ರ, ಜಾತಕ ಇದನ್ನೆಲ್ಲ ನೋಡ್ಬೇಕಲ್ವಾ? ಸುಮ್ಮನೆ ಚೆನ್ನಾಗಿದ್ದಾಳೆ ಅಂತ ಮದುವೆ ಮಾಡೋಕ್ಕಾಗತ್ತಾ? ಅವನೊಪ್ಪಿದ್ಮೇಲೆ ಮುಗೀತು. ಅವ್ರ ಇಷ್ಟಪಟ್ಟ ಮೇಲೆ ಇನ್ ಜಾತ್ರೆ ಗೀತ್ಕ ಯಾಕೆ ನೋಡ್ಬೇಕು? ನೀ ಮುಂದಿನ ತಯಾರಿ ಮಾಡ್ಕೊ. ಅತ್ತೆ, ಓ ವಿಶಾಖ, ನೀನ್ ಹೀಗೆ ದಿನಾಲೂ ಕ್ಲಾಸಸ್ನ ಬಂಕ್ ಮಾಡಿದ್ರೆ ಅಟೆಂಡೆನ್ಸ್ ಕಡಿಮೆ ಆಗಲ್ವಾ? ಆಮೇಲೆ ನಿಮ್ಮ ಅಪ್ಪ ಕಾಲೇಜ್ ಕಳಿಸ್ತಾರ? ನನ್ನ ನೀನು ಗೂಬೆ ಅನ್ಕೊಂಡಿದ್ಯಾ? ನಾನು ಆಲ್ರೆಡಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಬಂದಿದ್ದೀನಿ. ಓಕೆ, ಲೆಟ್ಸ್ ಮೂವ್. ಕಮ್ ಕಮ್. ಪ್ರಿಯನ್ ಹತ್ರ ನನ್ನ ಬದಲು ಅಟೆಂಡೆನ್ಸ್ ಹೇಳು ಅಂತ ಹೇಳಿದ್ದೀನಿ. ಸೊ ನಾನು ಅಟ್ ಎ ಟೈಮ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡ ಹಾಗೆ ಆಗುತ್ತೆ, ನನ್ನ ಕೆಲಸನೂ ಮುಗಿಯುತ್ತೆ. ಓಕೆ, ಲೆಟ್ಸ್ ಮೂವ್. ಸರಿಯಾಗಿ ವಿಚಾರಿಸಿದ್ಯೇನೋ, ಇದೇ ಹುಡುಗಿನ? ಹೌದು ಅಮ್ಮವ್ರೆ, ಅವ್ರ ಮನೆಯವ್ರಿಗೂ ಮಾತ್ರ ಅಲ್ಲ, ಕಾಲೇಜ್ಗೆ ಹೋಗಿ ನೋಡ್ಕೊಂಬಂದಿದ್ದೀನಿ. ನಂತರ ಪತ್ತೆದಾರಿ ಯಾರೂ ಇಲ್ಲ. ನನ್ನನ್ನು ಏನು ಅನ್ಕೊಂಬಿಟ್ಟಿದ್ದೀರಾ? ರಾಜು ಆವಾಗ್ಲೇ ಎಲ್ಲ ವಿಷಯ ತಿಳ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ. ಅವಳ ಫೋಟೋ ಕೂಡ ತಗೊಂಡ್ ಬಂದಿದ್ದಾನೆ ಅನ್ಸುತ್ತೆ. ಅಮ್ಮ, ಈ ಮನೇಲಿ ನಿಮ್ಗೆ ಗೊತ್ತಾಗ್ದಿರೋದು ಏನಿದೆ? ಅವಳ ಮನೆ ಹತ್ರ ಹೋಗಿದ್ಯಾ? ಅವ್ರ ಮನೆಯವ್ರಿಗೂ ಹೋದೆ. ಆಗ್ಲೇ ಅವರು ಕಾಲೇಜ್ಗೆ ಹೊಟ್ಟಿದ್ರು. ಕಾಲೇಜ್ ಕ್ಲಾಸ್ ರೂಮಲ್ಲೆಲ್ಲ ನೋಡಿದೆ. ಅಷ್ಟರಲ್ಲಿ ಒಂದ್ ಕಡೆಯಿಂದ ಹುಡುಗ ವಿಶಾಖ ಅಂತ ಕರೆದ. ಆವಾಗ ಅವರು ಅಂತ ಗೊತ್ತಾಯ್ತು. ಏನು, ಯಾರೋ ಹುಡುಗನ್ ಜೊತೆ ಇದ್ಲಾ?